ಸೊ ಇವಾಗ ನಾವು ಮಾಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ರೋಸ್ ಪೆಟಲ್ ಟೀ ಅಂತ. ಇದು ಒಂದು ಫ್ಲವರ್ ಟೀ, ಇದು ಒಂದು ಹೆಲ್ದಿ ಟೀ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ರೋಸ್ ಪೆಟಲ್ಸ್. ನಾನಿಲ್ಲಿ ಫ್ರೆಶ್ ರೋಸ್ ಪೆಟಲ್ಸ್ ಅಂದರೆ ಗುಲಾಬಿ ದಳನ ತೊಗೊಂಡಿದ್ದೀನಿ, ಮತ್ತು ಹನಿ ಜೇನುತುಪ್ಪ. ನೆಕ್ಸ್ಟ್ ಬಂದುಬಿಟ್ಟು ಲೆಮನ್, 2 to 3 ಡ್ರಾಪ್ಸ್ ಆಫ್ ಲೆಮನ್ ಇದ್ದರೆ ಸಾಕು, ಮತ್ತು 2 ಏಲಕ್ಕಿ, 2 ಗ್ಲಾಸಸ್ ಆಫ್ ವಾಟರ್. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸು ಟೀ ಮಾಡೋಕ್ಕೆ. ಸೊ ಈಗ ಟೀ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನೀಗ 2 ಗ್ಲಾಸಸ್ ಆಫ್ ವಾಟರ್ ಹಾಕ್ತಿದ್ದೀನಿ. ಇದ್ರ ಜೊತೆಗೆ ಫ್ರೆಶ್ ರೋಸ್ ಪೆಟಲ್ಸ್ನ ನಾವು ಬೆಳಗ್ಗೆ ನಮ್ಮ ಗಿಡದಿಂದ ಕಿತ್ವಲ್ಲ, ಸೊ ಆ ಪೆಟಲ್ಸ್ನ ನಾನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಟೀಗೆ ಉಪಯೋಗಿಸ್ತಾ ಇದ್ದೀನಿ. ಸೊ ಈಗ ಬಾಯ್ಲ್ ಆಗಲಿ 5 ಮಿನಿಟ್ಸ್. ನಾವು ಅಂದ್ಕೊತೀವಿ ಟೀ ಕಾಫಿ ರೆಗ್ಯುಲರಾಗಿ ಕುಡಿತಿರ್ತೀವಿ, ಬಟ್ ಇದು ಬಂದ್ಬಿಟ್ಟು ಡಿಫ್ರೆಂಟ್ ಟೀ. ಇದರಿಂದ ಸಾಕಷ್ಟು ಆರೋಗ್ಯಕ್ಕೆ ಉಪಯೋಗಗಳಿದೆ. ಸೊ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಮತ್ತು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ. ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಹಾರ್ಟಿಗೆ ತುಂಬ ಒಳ್ಳೆಯದು. ನಾವು ರೆಗ್ಯುಲರಾಗಿ ಕಾಫಿ ಟೀ ಕುಡಿಯೋದಕ್ಕಿಂತ ಈ ಥರ ಟೀ ಕುಡಿಯೋದ್ರಿಂದ ನಿಮ್ಮ ಬಾಡಿನೂ ಹೈಡ್ರೇಟಿಂಗ್ ಆಗಿರುತ್ತೆ. ಆಮೇಲೆ ನಿಮಗೆ ಸ್ವಲ್ಪ ಚೇಂಜಸ್ ಕೂಡ ಅನಿಸುತ್ತೆ. ಇದರಲ್ಲಿ ಯಾವುದೇ ಕೆಫೈನ್ ಇರಲ್ಲ. ನೀವು ರೆಗ್ಯುಲರ್ ಕಾಫಿ ಟೀನ ಆದಷ್ಟು ಕಡಿಮೆ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನಾನು ಇದನ್ನೀಗ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನಾನೀಗ 1 ಟೇಬಲ್ ಸ್ಪೂನ್ ಆಫ್ ಹನಿ ಅಂದರೆ ಜೇನುತುಪ್ಪನ ಹಾಕ್ತಿದ್ದೀನಿ. ನಿಮ್ಗೆ ಸ್ವೀಟ್ನೆಸ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಹನಿಯಲ್ಲೂ ಅಷ್ಟೇ, ಪ್ಯೂರ್ ಹನಿ ನಮಗೆ ಸಿಗೋದು ತುಂಬ ಕಷ್ಟ. ಮಾರ್ಕೆಟಲ್ಲಿ ಬೇರೆ ಬೇರೆ ಥರ ಹನಿ ಸಿಗುತ್ತೆ, ಬಟ್ ನನಗೆ ಅದು ಅಷ್ಟೊಂದು ಪ್ಯೂರ್ ಅನ್ನಿಸ್ಲಿಲ್ಲ. ನೀವು ನಮ್ಮ ಹಿಂದಿನ ವಿಡಿಯೋ ನೋಡಿರ್ಬೋದು, ನಾವು ಕಸಿನ್ ಚಿಕ್ಕಮಂಗ್ಳೂರು ಹೋಗಿದ್ವಿ. ಸೊ ಅಲ್ಲಿ ನಾನು ಹನಿ ತಂದಿದ್ದು, ಅದು ನನಗೆ ತುಂಬ ಪ್ಯೂರ್ ಅನ್ನಿಸ್ತು. ಮತ್ತು ನಾನು ಪ್ಯೂರಿಟಿ ಆಫ್ ಹನಿ ಹೇಗೆ ಚೆಕ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೀಗೆ ಫ್ರೆಶ್ ರೋಸ್ ಪೆಟಲ್ಸ್ ಸಿಗಲಿಲ್ಲ ಅಂದರೆ, ಈಗ ಎಲ್ಲರೂ ಮನೆಯಲ್ಲೂ ರೋಸ್ ಪೆಟಲ್ಸ್ ಸಿಗಲಿಲ್ಲ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಈ ಥರ ಡ್ರೈ ರೋಸ್ ಪೆಟಲ್ಸು ಸಿಗುತ್ತೆ. ಸೊ ನಾನು ಅದಕ್ಕೆ ಅದನ್ನು ತೋರಿಸ್ತಿದ್ದೀನಿ. ಇದನ್ನು ಕೂಡ ನೀವು ಉಪಯೋಗಿಸಿ ಟೀನ ರೆಗ್ಯುಲರಾಗಿ ಮಾಡ್ಕೊಬೋದು. ಈಗ ಬ್ಯೂಟಿಫುಲ್ ಆಗಿರೋ ರೋಸ್ ಪೆಟಲ್ ಟೀ ರೆಡಿ ಆಗಿದೆ.